ಅಪ್ಪ ಹಲಸ್ಮಕ್ ಹೊಲ್ದಾಗೆ ಗೊಬ್ಬರ ಒತ್ತಾಕಿ ಸಾಕಾಗೋತಪ್ಪ. ಉಂಡ ಮೇಲಂತೂ ಒಯ್ಯ ಅನಿಸಿದ್ಲು ಅಂದರೆ ಅಷ್ಟಿಷ್ಟಲ್ಲ. ನನ್ನೇನೆ ಅಯ್ಯ ಅನ್ನಿಸ್ತಾಳೆ. ಸರಿ ಮಾಡ್ತೀನಿ ಇರಲ್ಲ ಸ್ಮಕ್ಕ, ನಿನಗೇನು ಮಾಡ್ತೀನಿ ಅಂತ ನೋಡು. ಈ ಕದ್ರಜ್ಜಿ ಏನು ಮಾಡ್ತಾ ಇದ್ದಾಳೋ ಏನು. ಕದ್ರಜ್ಜಿ ಕದ್ರಜ್ಜಿ, ಅಯ್ಯೋ ಈ ಕದ್ರಮ್ಮ ಎಟ್ಟರ್ಸ್ಕೊಂಡ್ರು ಕಿವೆ ಕೇಳಿಸ್ತಾಳಂಗಿರುತ್ತೆ ಆ ಕಿವಡಜ್ಜಿ ಇದ್ದಂಗೆ. ಎಲ್ಗೋಗೈತೋ ಏನು. ಏ ಕದ್ರಜ್ಜಿ, ಅಯ್ಯೋ ಏನು ಮಾಡ್ತಿದ್ದಿ ತಾಯಿ, ಬಾ ಹೊರಕ್ಕೆ ಒಂದಿಟ. ಯಾಕೆ ಸಾಕಮ್ಮ, ಯಾಕೆ ಹಂಗರಿಸ್ಕೊಂತಜ್ಜಿ, ಯಾಕೆ ಏನಾಯ್ತು? ಏನೂ ಇಲ್ಲ, ಸುಮ್ಮನೆ ಕರೆದ್ನಮ್ಮ. ಏನು ಮಾಡ್ತಿದ್ದೆ ನೀನು? ಒಂದ್ಸಲ ಕರೆದ್ರೆ ನೀನು ಕೇಳಿಸೋದೇ ಇಲ್ಲಮ್ಮ, ಸುಮ್ಮನೆ ಇರ್ತೀಯ. ಅಂಬಲ್ಲ ಹೂ ಅಂಬಲ್ಲ. ಏನು ಮಾಡ್ತಿದ್ದಿ ಇಟ್ಟತ್ತು ಒಳಗೆ? ಯಾತನ ಸಾರು ಮಾಡೋಣ ಅಂತನ ಸೊಪ್ಪು ಕಿತ್ಕೊಂಬಂದಿದ್ದೆ ಒಂದಿಟ. ಅದನ್ನೇ ಮಸ್ಯಾನ ಮಸ್ಕಾಯಿ ಮಾಡೋಣ ಒಂದಿಟ, ಟಮಾಟೆ ಹಣ್ಣು ಒಂದೆರಡು ಬದನೆಕಾಯಿ ಕಿತ್ಕೊಂಬಂದಿದ್ವಲ್ಲ, ಅದಕ್ಕೆ ಮಸ್ಯಾನ ಅಂತನ ಇಕ್ಕಿದ್ದೆ ಒಲೆ ಮ್ಯಾಕೆ. ಯಾಕೆ ಹೇಳು? ಏನೂ ಇಲ್ಲ, ಬಾ ಒಂದು ಸ್ವಲ್ಪ ದುರ್ಗಮ್ಮನ ಮಂತಕ್ಕೆ ಹೋಗೋಣ. ದುರ್ಗಮ್ಮರ ಮಂತಕ್ಕೆ ಯಾಕೆ? ಓ ಕಣ್ಕದ್ರಜ್ಜಿ, ಅಯ್ಯೋ ನಿನ್ನೆ ಎಲ್ಲನ ಹಲಸ್ಮಕ್ಕರ ಹೊಲ್ದಾಗ ಗೊಬ್ಬರ ಒತ್ತಾಕು ಸಾಕಾಗೋಯ್ತು ಅಪ್ಪ. 9 ತಕ ಹೆಂಗು ಹೊತ್ಲಾಗ ಒಂದು ಸ್ವಲ್ಪ ಅದು ಇದು ಆಟ ಆಡ್ಕೊಂಡು ಒತ್ತಾಕ್ತೆ, ಉಂಡ್ಕೊಂಡು ಒಂದು ಅಯ್ಯ ಅನ್ಸಿದ್ಲು ಅಂದರೆ ಯಾಕೆ ಕೇಳ್ತೀಯ? ಸುಸ್ತಾಗೋಯ್ತು. ನಾನು ಮೊನ್ನೆ ಅವಳನ್ನ ಬೈದಾಗ ಅವ್ರ ಮಂತಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಹೊಟ್ಟೆ ಊರಿಗೆ ನನ್ನ ಸೊಸೆಗೆ ಹೇಳ್ತಾಳೆ, ನನ್ನ ಸೊಸೆ ಬರಲೇಬೇಕು ಅಂತಾಳೆ, ಇಲ್ಲಿದ್ರೆ ಮುದ್ದೆ ಇಕ್ಕಲ್ಲ ಅಂತಾಳೆ. ಏನು ಮಾಡೋಣ, ಲಸ್ಮಕ್ಕೋಗೆ ಏನಾನ ಒಂದು ಗತಿ ಕಾಣಿಸ್ಬೇಕು. ಅದಕ್ಕೆ ಬಾ ದುರ್ಗಮ್ಮನ ಮಂತಕ್ಕೆ ಹೋಗೋಣ. ಅಲ್ಲ, ಲಸ್ಮಕ್ಕೋಗಿ ಏನಾನ ಗತಿ ಕಾಣಿಸ್ಬೇಕಂದ್ರೆ ಲಸ್ಮಕ್ಕರ್ ಮಂತಕ್ಕೆ ಹೋಗ್ಬೇಕು. ಅದ್ಬಿಟ್ಟು ದುರ್ಗಮ್ಮರ ಮಂತಕ್ಕೆ ಹೋಗಿ ಏನೇ ಮಾಡ್ತೀಯ? ಅಯ್ಯ ನಿಂಗೇನು ಬುದ್ಧಿದ್ಯಾ ಐತೋ ಇಲ್ವೋ? ಅಲ್ಲೇ ಇರೋದು ವಿಷಯ ಏನಂದ್ರೆ, ಲಸ್ಮಕ್ಕ ಆ ಸೀತನ್ನ ದುರ್ಗಮ್ಮನ ದುರ್ಗಮ್ಮಗೆ ಹೇಳ್ದಂಗೆ ಗಂಟಾಕವಳೆ. ಕರ್ಕೊಂಡೋಗಿ ಇಲ್ಲದೆಲ್ಲನ ತಲೆ ಕೆಡಿಸಿ. ಅದಕ್ಕೆ ಆ ಲಸ್ಮಕ್ಕ ಮಾಡಿರೋ ಮದುವೆ ಯಾಕೆ ಕೊಟ್ಟು ಹೋಗ್ಬೇಕು, ಗಂಡ ಹೆಂಡತಿ ಗುದ್ದಾಡ್ಕೊಂಡು ಆ ದುರ್ಗಮ್ಮ ಆ ಸೀತಿನ ಮನೆ ಬಿಟ್ಟು ಓಡಿಸ್ಬೇಕು. ಆವಾಗ ಲಸ್ಮಕ್ಕಗೆ ಕೆಟ್ಟ ಹೆಸರು. ಅವಳು ಮಾಡ್ಸಿರೋ ಮದುವೆ ಅಲ್ವಾ, ಮತ್ತೆ ಉಗಿತಾರೆ ಎಲ್ಲ ಊರಿನ ಜನಗಳು. ಆಮೇಲೆ ಅವ್ನ ರಾಗು ಎಲ್ಲರೂ ಉಗಿತಾರೆ ಸರಿಯಾಗಿ. ಅವಾಗ ಅದನ್ನ ನೋಡಿ ನಾನು ಖುಷಿ ಪಡಬೇಕು, ಅದೇ ನನ್ನ ಉದ್ದೇಶ. ಅದಕ್ಕೆ ದುರ್ಗಮ್ಮಗೊಂದು ಸ್ವಲ್ಪ ಇವಾಗ ಹೆಂಗಿದ್ರು ಸಿಟ್ಟೈತೆ ಲಸ್ಮಕ್ಕನ ಮೇಲೆ. ಇಲ್ಲದ್ದೆಲ್ಲ ಹೇಳಿ ಬರೋಣಬ್ಬ, ಹಂಗೆ ಮಾಡು ಹಿಂಗೆ ಮಾಡು ಅಂತಾನ. ಓ ಅದು ನಿನ್ನ ಪ್ಲಾನು. ಸರಿ ಸರಿ ಆಯಿತು, ಒಳ್ಳೇದು. ಹೆಂಗೋ ದುರ್ಗಮ್ಮಗೆ ಇವಾಗ ಸರಿಯಾಗಿ ಸಿಟ್ಟಿರುತ್ತೆ ಆ ಮದುವೆ ಮಾಡಿರೋದಕ್ಕೂ ಲಸ್ಮಕ್ಕನ ಮ್ಯಾಲೆ. ನಡಿ ಹೋಗೋಣ, ನಾನು ಬರ್ತೀನಿ. ನಾನು ಒಂದಿಟ್ಟು ಏನಾನ ಹೇಳ್ತೀನಿ. ಆ ಲಸ್ಮಕ್ಕನ್ನ ಮರ್ಯಾದೆ ತೆಗಿಬೇಕು ಊರಾಗೆ ಎಲ್ಲರೂ. ನೋಡ್ ಲಸ್ಮಕ್ಕ, ನೀನು ಕರ್ಕೊಂಡೋಗಿ ತಂದೆ ತಾಯಿಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಬಂದೆ. ಈಗ ನೋಡು ಹೆಂಗಾಯ್ತು. ಗಂಡ ಹೆಂಡತಿ ಇಬ್ರು ದೂರ ಆಗ್ಯಾವ್ರೆ. ಇಂಥ ಮದುವೆ ಯಾಕೆ ಮಾಡಿಸ್ತಿ? ಇಂಥ ಮನೆಯಾಳ ಕೆಲಸ ಮಾಡಬೇಡ ಅಂತ ಎಲ್ಲರೂ ಹಕ್ಕುಗಿಬೇಕು ಆ ಲಕ್ಷ್ಮೀನ. ಅಲ್ವೇ? ಸರಿ ನಡಿ ಹೋಗೋಣ. ಬಾ ಹೋಗೋಣ. ಛೇ, ನಾನೇನೇನೋ ಆಸೆ ಇಟ್ಕೊಂಡಿದ್ದೆ, ನನ್ನ ಮಗುಗೆ ಒಳ್ಳೆ ಹುಡುಗಿ ತರಬೇಕು, ತಕ್ಕನಾದ ಸೊಸೆ ಆಗಬೇಕು, ಎಲ್ಲ ಕೆಲಸ ನೋಡ್ಕೊಂಡು ಹೋಗ್ಬೇಕು, ಯಾವ ಕಾಯಿಲೆ ಕಸಾಲೆ ಇರಬಾರ್ದು, ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಆದರೆ ಅದರಿಂದ ದಳ್ಳ ಕಟ್ಕೊಂಬಂದು ಎಲ್ಲ ನನ್ನ ಆಸೆ ಎಲ್ಲ ಮಣಪಾಲಾಗೋಯ್ತು. ಕೊನೆ ಪಕ್ಷ 2 ಅಕ್ಕಿ ಕಾಳು ಹಾಕಕ್ಕೂ ಆಗಲಿಲ್ಲ ನನಗೆ. ಹೊರಗೆ ನಿಂತೇವಳೆ ಕಣಿ ಸಾಕಮ್ಮ. ದುರ್ಗಮ್ಮ ನಡಿ. ಏನೇ ದುರ್ಗಮ್ಮ, ಊಟ ಆಯ್ತಾ? ಇನ್ನ ಇಲ್ಲ. ಅದ್ಯಾಕೆ ಹಂಗಾಡ್ತಾ ಇದ್ಯಾ? 9:30 ಆತೇನೋ. ಯಾಕೆ ಇನ್ನ ಊಟ ಮಾಡಿಲ್ವೇ? ಅಲ್ಲ, ಸೊಸೆ ಅಂತಂದಿದೀಯಾ, ಸೊಸೆ ಮಾಡಿರ್ತಾಳೆ ಹೊತ್ತು ಮುಂಚೆನ ಉಂಡು ನಿಂತ್ಕೊಂಡಿದ್ಯಾ ಅಂತ ನಾನು ಕೇಳಿದ್ರೆ ಇನ್ನ ಉಂಡಿಲ್ಲ ಅಂತಿದ್ಯಲ್ಲೇ. ಯಾಕಿನ್ನ ಮಾಡಿಲ್ವೇ? ಎದ್ದಿಲ್ಲ ನಿನ್ ಸೊಸೆ ಇನ್ನನ? ಯಾವ ಸೊಸೆ? ಯಾವಳಿಗೆ ಸೊಸೆ ಅಂಬಾಳಿ ಯಾವಳು ಇಲ್ಲ ನನಗೆ. ಅಯ್ಯೋ ಹಂಗ್ಯಾಕಂತೀಯೇ? ನಿನ್ ಮಗನ ಹೆಂಡತಿ ಅಂದ್ಮೇಲೆ ಸೊಸೆನೇ. ಸೊಸೆ ಬಂದವಳೆ, ನೀವತ್ತು ಮುಂಚೆ ಉಂಡು ಆರಾಮಾಗಿ ಕುಕ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿರಿ ಸುಮ್ಮನೆ ನಿಂತ್ಕೊಂಡಿದ್ಯಾ, ಇನ್ನು ಊಟ ಇಲ್ಲ ಗೀಟ ಇಲ್ಲ ಅಂತಾನ. ಅಯ್ಯೋ ಪಾಪ ಅನ್ಸುತ್ತೆ. ಇರೋ ನಮ್ಮ ಮಗುಗೆ ಮದುವೆ ಮಾಡೋಕ್ಕಾಗಲಿಲ್ಲ, 2 ಅಕ್ಕಿ ಕಾಳು ಹಾಕಕ್ಕೂ ಆಗಲಿಲ್ಲ ನಿನ್ನ ಕೈಯಾಗೆ. ಅಯ್ಯೋ ಈ ಸಂಪತ್ತಿಗೆ ಮಗ ಅಂತಾನೆ ಎತ್ತಿ ಈ ವರ್ಷ ಬೆಳೆಸ್ಬೇಕಾಗಿತ್ತ? ಅಯ್ಯೋ ಅನ್ಸುತ್ತೆ ನೀನು ನೋಡ್ತಿದ್ರೆ. ಏನು ಮಾಡೋದು, ಎಲ್ಲ ನಮ್ಮ ಕರ್ಮ ಕಣೆ ಸಾಕಮ್ಮ. ನನ್ನ ಮಗುಗೆ ಒಂದೀಟು ಬುದ್ಧಿ ಇಲ್ಲ. ನನ್ನ ಮಾತು ಕೇಳೋ ಬದಲು ಕಂಡರ ಮಾತು ಕೇಳ್ತಾನೆ ಹೋಗಿ. ಅನುಭವಿಸ್ತಾನೆ ಹೇಳು. ಅನುಭವಿಸ್ತಾನೆ. ಅವನು ಅನುಭವಿಸಿದ್ಮೇಲೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗೋದು. ಅಲ್ಲ, ನಿನ್ನ ಮಗ ಅವನಿಟ್ಟು ಸಣ್ಣನು, ಅವನಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಪಾಪ. ಏನು ಮಾಡ್ತಾನೆ ಹೇಳು, ಕಂಡರ ಮಾತು ಕೇಳ್ತಾನೆ. ಲಸ್ಮಕ್ಕ ಇದ್ದಾಳಲ್ಲ ಅವಳೇನೆ ಮಾಡಿರೋದು ತಲೆ ಕೆಡಿಸಿ. ನಿಮ್ಮಮ್ಮ ಏನು ಅಂಬಲ್ಲ, ಹಂಗೆ ಹಿಂಗೆ ಒಳಕ್ಕೆಲ್ಲ ನಾನು ಬಿಡಿಸ್ಕೊಂಬಂಗೆ ಮಾಡ್ತೀನಿ, ನಿಮ್ಮಪ್ಪ ಐತೆ ನಿಮ್ಮಪ್ಪಗೆ ಹೇಳ್ತೀನಿ ಅಂತ ನಾ ಇಲ್ಲೂ ತಲೆ ಕೆಡಿಸಿ ಅವಳೇನೆ ಈ ಮದುವೆ ಮಾಡಿರೋದು. ಅಯ್ಯೋ
ನೀನು ನಿನ್ನ ಮಗಂದೇನು ತಪ್ಪಿಲ್ಲ. ನೀನೇನಾದ್ರೂ ಬೈಕೆಂಬಂಗಿದ್ರೆ ಸಿಟ್ ಮಾಡ್ಕೊಂಬಂಗಿದ್ರೆ ಆ ಲಕ್ಷ್ಮಿ ಮೇಲೆ ಸಿಟ್ ಮಾಡ್ಕೋ. ಅದ್ರಾಗ ಒಂದು ಅರ್ಥ ಇರುತ್ತೆ. ಹ್ಞೂ ಕಣೆ ಸಾಕಮ್ಮ, ಹಲಸ್ ಮಕ್ಕಿಂದನೇ ಆಗಿದ್ದು ಎಲ್ಲಾನ ಅದು ಇದು ಅಂತ ಹೇಳಿ ಇಲ್ಲೂ ತಲೆ ಕೆಡಿಸಿ ನನ್ನ ಮಗುಗೆ ನನಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದವಳೆ. ಆ ಕಾಯಿಲೆ ಬತ್ತಿದ ಹುಡುಗಿನ. ನನಗಂತೂ ಅವಳ ಕಂಡ್ರೇನೆ ಆಗಲ್ಲ. ಥೂ, ಅಲ್ಲ ನಾನು ಎಂತ ಸೊಸೆ ತರಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ, ಆದ್ರೆ ಹಿಂಗಾಗೋಯ್ತು ನೋಡು. ಅಲ್ಲ ಏನೇ ಆಗ್ಲಿ ನಿನ್ ಗಂಡ ಮಾಡಿದ್ದು ತಪ್ಪೆ ಅಮ್ಮ. ಮನೆಗೆ ಸೇರಿಸಬಾರ್ದಾಗಿತ್ತು. ಬೀದಿಗಿರ್ಬೇಕಾಗಿತ್ತು. ನಿನ್ ಮಗನು ಸೊಸೆನು ಗೊತ್ತಾಗದು ಅವ್ರಿಗೆ ನಿಮ್ ಬೆಲೆ ಏನು ಅಂತಾನ. ಅಯ್ಯ, ನೀವ್ ಯಾಕೆ ಮನೆಗೆ ಸೇರ್ಸಕ್ ಹೋದ್ರಿ? ಏನ್ ಮಾಡೋದಮ್ಮ, ಇರೋ ನಮ್ಮ ಮಗ ಮನೆ ಬಿಟ್ಟು ಕಳ್ಸಿರೆ ನಮ್ಗೆ ಸಂಕಟ ಆಗುತ್ತಲ್ಲ, ಅದಕ್ಕೆ ಇನ್ನೇನ್ ಮಾಡೋದು ಅಂತ ಅಯ್ಯಪ್ಪನೇನೆ ಒಳಗ್ ಕರ್ಕೊಂಡೈತೆ. ನನ್ಗಂತೂ ಒಂದು ಈಟು ಇಷ್ಟ ಇಲ್ಲಮ್ಮ. ಏನ್ ಮಾಡೋದು ಹೇಳು? ಅಯ್ಯೋ, ನನಗೂ ಇಷ್ಟ ಇಲ್ಲಮ್ಮ. ಹೇಳತ್ತೆ ಏನಂಗೆ ಇದು ಮಾಡ್ತಾವೋ ಏನ್ ಕತ್ತೀಯ? ಇಲಸ್ ಮಕ್ಕಂಬಳು ಊರ್ನೇ ಹಾಳು ಮಾಡ್ತಾಳೆ ಇಂಥ ಮನೆ ಮುರಿಯ ಮದ್ವೆ ಮಾಡಿ. ಏನ್ ಮಾಡೋದಮ್ಮ, ಎಲ್ಲ ಆಗೋಗ್ಬಿಟ್ಟೈತೆ. ಈಗ ಯಾರ ಮೇಲೆ ಸಿಟ್ ಮಾಡ್ಕೊಂಡು ಯಾರ ಮೇಲೆ ದ್ವೇಷ ಮಾಡಿ ಏನಾಗ್ಬೇಕಾಗೈತೆ ಹೇಳು? ಏನು ಬರಂಗಿಲ್ಲ, ಆಗೋಗ್ಬಿಟ್ಟೈತೆ ಎಲ್ಲಾನ. ನನ್ನ ಕರ್ಮ. ಅಯ್ಯೋ, ಯಾಗದು ಆಗೈತೆ ಅಂತ ಸುಮ್ಮನಿದ್ರೆ ಆಗಲ್ಲ. ನೀನು ಸುಮ್ಮನಿದ್ರೆ ನಾಳೆ ದಿವಸ ಇನ್ನೊಂದು ಮಾಡ್ತಾರೆ. ಹೆಂಗಾದ್ರೂ ಮಾಡಿ ಅವಳು ಐದಾಳಲ್ಲ ನಿನ್ನ ಮಗನ ಹೆಂಡ್ತಿ ಸೀತಿ, ಅವಳನ್ನ ಈ ಮನೆ ಬಿಟ್ಟು ಓಡೋಗಂಗ್ ಮಾಡ್ಬೇಕು. ಆವಾಗ ಲಕ್ಷ್ಮಕ್ಕನ್ ಎಲ್ಲಾರನು ಮಕ್ಕುಗಿತಾರೆ. ನೀನ್ ನೋಡು, ಇಲ್ಲದೆಲ್ಲ ಮದ್ವೆ ಮಾಡಿಸ್ತೆ ನೋಡಿ. ಇವಾಗ ಗಂಡ ಹೆಂಡತಿ ಗುದ್ದಾಡ್ಕೊಂಡು ದೂರ ದೂರ ಆಗ್ಯವ್ರೆ. ಎಲ್ಲ ನೀನ್ ಮಾಡಿಸಿದ ಮದ್ವೆಯಿಂದಾನೆ. ಅವ್ರ ಅಪ್ಪ ಅಮ್ಮ ನೋಡಿ ತಂದು ಮಾಡಿದ್ರೆ ಚೆನ್ನಾಗಿ ಬುದ್ಧಿ ಹೇಳಿ ಇಕ್ಕೆ ಮಾರು. ನೀನ್ ಮಾಡಿರ್ತೀವತ್ತು ನೋಡಿ ಹಿಂಗಾಗೈತೆ ಅವ್ರ ಸಂಸಾರ ಅಂತ ಹೇಳಿ ಎಲ್ಲರೂ ಮಕ್ಕುಗಿತಾರ ಅವಳನ್ನ. ಅವಾಗ ನೀನು ಯಾವುದೇ ಕಾರಣಕ್ಕೂ ನಿನ್ ಸೊಸೆನ್ ಮಾತ್ರ ಮಾತಾಡ್ಸಕ್ ಹೋಗ್ಬೇಡ. ಸರಿಯಾಗಿ ಅಯ್ಯ ಅನ್ಸು ಹೇಳ್ತೀನಿ, ಬಿಟ್ಟು ಓಡೋಗ್ಬೇಕು ಅವಳೇನಿ. ಹಂಗ ಮಾಡು. ಮಾಡ್ತೀನಿ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತಾನ. ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ ಅವಳನ್ನ ಸೊಸೆ ಅಂತಾನ. ಅದ್ ಸರಿ, ಈಗ ಎಲ್ಗ ಹೋಗ್ಯವ್ರೆ ನಿನ್ ಮಗನು ಸೊಸೆನು ಕಾಣಿಸ್ತಾ ಇಲ್ಲ? ಎಲ್ಲಿ ಸುಡ್ಗಾಡ್ಗ ಹೋಗ್ಯವ್ರ ಯಾರಿಗ್ ಗೊತ್ತು? ಊರ್ಗ್ ಹೋಗ್ಯವ್ರಿ ಅವ್ರವ್ರಿಗೆ. ಬಂದಿಲ್ಲ ಇನ್ನ. ಓ, ಊರಿಗೆ ಹೋಗ್ಯವ್ರೇನು? ಅದಕ್ಕೆ ಸದ್ದೇ ಇಲ್ಲ. ಇಲ್ದಿದ್ರೆ ಗಂಡ ಹೆಂಡತಿ ಏನ್ ನಗಾಡೋದು, ಏನು ಊಟ ಮಾಡೋದು, ಜೊತೆಗೆ ಹೊಲ್ದಕ್ಕೆ ಹೋಗೋದು. ಅಯ್ಯೋ ನಿನ್ ಮಗ ಅಂತೂ ಅವ್ಳು ಸೀತನ್ನ ಎಷ್ಟು ಹಚ್ಕೊಂಡವ್ ನೋಡು. ನಿನ್ ಕಂಡ್ರು ಅಷ್ಟು ಪ್ರೀತಿ ಇಲ್ಲಮ್ಮ. ಮೊನ್ನೆ ಬಂದಿರೋ ಅವಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅಷ್ಟೊಂದು ಪ್ರೀತಿ ಮಾಡ್ತಾನವನು ಅವಳನ್ನ. ಅಮ್ಮ ಅಂದ್ರೆ ಅಷ್ಟಕ್ಕಷ್ಟೇ ನೋಡು. ಲಕ್ಷ್ಮಕ್ಕ ಎಂತ ಕಿಲಾಡಿ, ಎಷ್ಟು ತಲೆ ಕೆಡಿಸಿರ್ಬೇಕು ನಿನ್ ಮಗಂದ. ಅದಕ್ಕೆ ಮತ್ತೀಗ ಲಕ್ಷ್ಮಕ್ಕನ್ನ ಯಾವುದೇ ಕಾರಣಕ್ಕೂ ಮಾತಾಡ್ಸಕ್ ಹೋಗ್ಬೇಡ. ಅವಳನ್ನ ಯಾವತ್ತಿದ್ರು ತುಳಿಯಕ್ಕೆ ನೋಡು. ಇನ್ನೊಂದ್ಸಲ ನಿನ್ ಸುದ್ದಿಗೆ ಬರಬಾರ್ದ ಲಕ್ಷ್ಮಕ್ಕ. ಹಂಗ ಮಾಡಿ ಹೇಳ್ತೀನಿ. ಏನ್ ಮಾಡಕ್ಕಾಗುತ್ತೆ ಸಾಕಮ್ಮ. ಅಯ್ಯೋ, ಲಕ್ಷ್ಮಕ್ಕನು ಒಳ್ಳೆವಳೆ, ಆದ್ರೆ ಏನ್ ಮಾಡೋದು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದ್ವೆ ಮಾಡವಳಲ್ಲ, ಅದಕ್ಕೆ ಸಿಟ್ಟು ಅವಳ ಮೇಲೆ ನನಗೆ. ಅದು ಅಲ್ಲದೆ ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದ್ದೆ, ಬೇರೆ ಹುಡುಗಿನ ತರಬೇಕು ಅಂತ ಅನ್ಕೊಂಡಿದ್ದೆ. ಏನೋ 4-5 ವರ್ಷ ಆಗೈತೆ ಕಾಯಿಲೆ ಬಂದು ಅಂತ ಹೇಳಿದ್ರು. ತಿರ್ಗಿ ಏನಾರ ಬಂದ್ರೆ ಏನ್ ಮಾಡೋದು? ಅದೇ ನನ್ನ ಚಿಂತೆ. ಏನ್ ಮಾಡೋದು, ನಾನೇನು ಮಾಡಕ್ ಆಗ್ತಾ ಇಲ್ವೇ? ಏನು ಮಾಡಕ್ ಆಗ್ತಿಲ್ಲ ಅಂತ ನಾ ಸುಮ್ಮನೆ ಇರ್ಬೇಡ. ಎಲ್ಲೆಲ್ಲಿ ಸಿಗುತ್ತಾ ನಿನಗೆ ಅವಕಾಶ ಅಲ್ಲೆಲ್ಲ ನಾನು ನಿನ್ ಸೊಸೆನ ಹದುಮು ಉಗಿ ಮತ್ತೆ ಅವಳಿಗೆ ಯಾಕಾದ್ರೂ ಮದ್ವೆ ಆದ್ನೋ ಅಂತ ಅನ್ನಿಸ್ಬಿಡ್ಬೇಕು. ಹಂಗ ಮಾಡಿ ಹೇಳ್ತೀನಿ. ಪಾಪ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗ ನಿನ್ನ ಮಾತು ಕೇಳ್ದಂಗೆ ಬೇರೆಯವ್ರ ಮಾತು ಕೇಳಿ ನಿನ್ಗೆ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡ್ಕೊಂಬಂದಲ್ಲ. ಅಯ್ಯಯ್ಯಪ್ಪ, ನನ್ನಂತಳಾಗಿದ್ರೆ ಏನೂ ಇಲ್ಲ. ಈ ಮನೆಗೆ ಸೇರಿಸ್ತಿರ್ಲಿಲ್ಲ. ನನ್ನ ಗಂಡ ಅಲ್ಲ ಅವ್ರ ಅಪ್ಪ ಬಂದು ಹೇಳಿದ್ರು ಸೇರಿಸ್ತಿರ್ಲಿಲ್ಲ. ನೀನಾಗತ್ತೆ ಸುಮ್ಮನಾಗಿದೀಯ. ಒಬ್ಬ ಮಗ ಅಂತಂದ್ರೆ ಇಂಥ ಕೆಲಸ ಮಾಡು ಅಂತಾರ ಯಾರನ್ನ ಅಮ್ಮಗೆ ಹೇಳ್ದಂಗೆ? ಹೇಳಮ್ಮ. ನೀನ್ ಹಂಗ್ ಮಾಡ್ಬೋದು, ಆದ್ರೆ ನನಗೆ ಹಂಗ್ ಮಾಡಕ್ಕಾಗಲ್ಲ ಕಣೆ ಸಾಕಮ್ಮ. ನನಗೆ ನನ್ನ ಮಗ ಅಂದ್ರೆ ಬಲ್ ಪ್ರೀತಿ. ಅವ್ರ ಅಪ್ಪ ಏನು ದುಡಿಯಲ್ಲ, ಅವನಾದ್ರೂ ಚೆನ್ನಾಗಿ ದುಡಿತಾ ಇದ್ದಾನಲ್ಲ ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಅದೆಲ್ಲ ಹಾಳಾಗೋಯ್ತು ಬಿಡು. ಹೋಗಿ ಒಂದಿಟ್ಟು ಉಣ್ತೀನಿ, ಊಟನೇ ಸೇರಲ್ಲ ಯಾಕನ. ಅಯ್ಯೋ, ಊಟ ಯಾಕೆ ಸೇರಲ್ಲ? ಊಟ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ನೀನ್ ಗಟ್ಟಿಮುಟ್ಟಾಗಿದ್ರೆ ಅವ್ರನ್ನ ಬಗ್ಗಿಸ್ಬೋದು. ನೀನ್ ಹೇಳ್ದಂಗೆ ಕೇಳ್ಕೊಂಡು ಕೇಳಂಗ್ ಮಾಡ್ಬೋದು ನೀನು. ಹೋಗೋಗು, ಊಟ ಮಾಡಕ್ ಹೋಗಿ. ನಾವು ಹೋಗ್ತೀವಿ. ನಾವಿಲ್ಲೇ ಎಲ್ಗೋ ಬಂದಿದ್ವಿ, ನೀನ್ ಇಲ್ಲಿ ನಿಂತಿದ್ದೆಲ್ಲ ಬೇಜಾರು ಮಾಡ್ಕೊಂಡು ಸಮಾಧಾನ ಮಾಡೋಣ ಅಂತ ಬಂದ್ವಿ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ? ಹ್ಞೂ ಕಣೆ ದುರ್ಗಮ್ಮ, ಇನ್ನೇನ್ ಮಾಡಕ್ಕಾಗಲ್ಲ. ನೀನ್ ಹೊರಗಕ್ಕೆ ಹೋಗ್ಬೇಡ, ನೀನ್ ಚೆನ್ನಾಗಿರು. ಅದೇ ನಮಗೂ ಬೇಕಾಗಿರೋದು. ಸರಿ ಅಮ್ಮ, ಬರ್ತೀವಿ. ಸರಿ ಹೋಗ್ರಿ. ಹೆಂಗೋ ನಮ್ಮ ಮಾತಿಗೆಲ್ಲ ಹ್ಞೂ ಅಂದ್ಲು ದುರ್ಗಮ್ಮ. ಅವಳು ಮಾಡ್ಸಿರೋ ಮದ್ವೆ ಕಿತ್ತೋಗ್ಬೇಕು. ಗಂಡ ಒಂದ್ ಕಡೆಗೆ ಹೆಂಡತಿ ಒಂದ್ ಕಡೆಗೆ ದೂರ ಆಗ್ಬೇಕು. ಎಲ್ಲರೂ ಮಕ್ಕುಗಿಬೇಕು ಅಳಸ್ಮಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.